ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಹಿಂದಿ ವಿಷಯದ ಮಾತೃಭೂಮಿ ಎಂಬ ಕವಿತೆಯ ಕನ್ನಡ ಸಾರಾಂಶವನ್ನು ಹಾಗೂ ಪ್ರಮುಖ ಪ್ರಶ್ನೋತ್ತರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮಾತೃಭೂಮಿ ಈ ಕವಿತೆಯನ್ನು ಭಗವತಿ ಚರಣ ವರ್ಮಾರವರು ದೇಶಭಕ್ತಿ ಗೀತೆ ರೂಪದಲ್ಲಿ ರಚಿಸಿದ್ದಾರೆ. ಹಲವು ಉದಾಹರಣೆಗಳ ಮೂಲಕ ಭಾರತ ಎಷ್ಟು ಭವ್ಯ ರಾಷ್ಟ್ರ ಎಂಬುದನ್ನು ಚಿತ್ರಿಸಲು ಕವಿ ಯತ್ನಿಸಿದ್ದಾರೆ ಮತ್ತು ಈ ಕವಿತೆಯಲ್ಲಿ ಮಾತೃಭೂಮಿಯನ್ನು ಭಕ್ತಿಯಿಂದ ಹಾಡಿ ಹೊಗಳಿದ್ದಾರೆ. ಕವಿ ಹೇಳುತ್ತಾರೆ, ಹೇ ಮಾತೃಭೂಮಿ, ನಿನಗೆ ನೂರಾರು ಬಾರಿ ನಮನಗಳನ್ನು ಅರ್ಪಿಸುವೆನು. ನಿನ್ನ ಪವಿತ್ರವಾದ ಭೂಮಿಯ ಮೇಲೆ ಗಾಂಧಿ, ಬುದ್ಧ ಮತ್ತು ರಾಮರಂತಹ ಮಹಾಮಹಿಮರು ಜನ್ಮ ಪಡೆದಿದ್ದಾರೆ. ಇವರು ಭಾರತದ ಹಿರಿಮೆಯನ್ನು ಇಡೀ ಜಗತ್ತಿನಲ್ಲಿ ಪರಿಚಯಿಸಿದ್ದಾರೆ. ಅದಕ್ಕಾಗಿ ಮಾತೃಭೂಮಿಯನ್ನು ಅಮರರ ಜನನಿ ಎಂದು ಕರೆಯುತ್ತಾರೆ. ಇಂತಹ ಅಮರರಾದ ಶ್ರೇಷ್ಠ ವ್ಯಕ್ತಿಗಳ ತಾಯಿಯೇ ನಿನಗೆ ಶತಶತ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ವರ್ಮರವರು ಭಾರತದ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣಿಸುತ್ತಾ ಹೇಳುತ್ತಾರೆ, ಇಲ್ಲಿನ ಸುಂದರವಾದ ಹೊಲಗದ್ದೆಗಳು ಹಸಿರಿನಿಂದ ಕೂಡಿದೆ. ಹಣ್ಣು ಹಂಪಲು ಹಾಗೂ ಹೂವುಗಳಿಂದ ಶೋಭಿಸುವ ಈ ಪವಿತ್ರ ಭೂಮಿ ಭಾರತದ ವೈಭವವನ್ನು ಸೂಚಿಸುತ್ತದೆ. ಭಾರತದ ಧರೆಯಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳು ದೊರಕುವ ಕಾರಣದಿಂದಾಗಿ ನಮ್ಮ ದೇಶ ಐಶ್ವರ್ಯಭರಿತ ದೇಶವಾಗಿದೆ. ಹೇ ಭಾರತ ಮಾತೆ, ನಿನ್ನ ಮುಕ್ತ ಹಸ್ತಗಳಿಂದ ಜನರಿಗೆ ಸುಖ ಸಮೃದ್ಧಿ ಹಾಗೂ ಧನ ಹಾಗೂ ಇರಲು ಆಶ್ರಯವನ್ನು ಒದಗಿಸುತ್ತಿದ್ದೀಯ. ಆದ್ದರಿಂದ ತಾಯಿ, ನಿನಗೆ ಶತಶತ ನಮನಗಳನ್ನು ಅರ್ಪಿಸುತ್ತಿದ್ದೇನೆ. ಹೇ ಭಾರತ ಮಾತೆಯೇ, ನೀನು ನ್ಯಾಯಪ್ರಿಯಳಾದ್ದರಿಂದ ನಿನ್ನ ಒಂದು ಕೈಯಲ್ಲಿ ನ್ಯಾಯವೇ ಧ್ವಜವಿದೆ. ಹಾಗೆಯೇ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಚೆಲ್ಲಲು ನಿನ್ನ ಇನ್ನೊಂದು ಕೈಯಲ್ಲಿ ಜ್ಞಾನದೀಪವಿದೆ. ಇವುಗಳ ಸಹಾಯದಿಂದ ಜಗತ್ತಿನ ರೂಪವನ್ನು ಬದಲಿಸು ತಾಯಿ. ನಿನ್ನ ಜೊತೆ ಕೋಟಿ ಕೋಟಿ ಜನರು ನಾವೆಲ್ಲರೂ ಇದ್ದೇವೆ. ನಮ್ಮೆಲ್ಲರ ಜೈ ಹಿಂದ್ ಧ್ವನಿಯು ಎಲ್ಲ ನಗರ ಗ್ರಾಮಗಳಲ್ಲಿ ಪ್ರತಿಧ್ವನಿಸಲಿ. ಇಂತಹ ಮಾತೃಭೂಮಿಗೆ ನನ್ನ ನೂರಾರು ಬಾರಿ ನಮನಗಳನ್ನು ಅರ್ಪಿಸುತ್ತೇನೆ ಎಂದು ಕವಿಗಳು ಏನು ಮಾಡ್ತಾರೆ ಹೇಳ್ತಾರೆ. ಸೊ ಇದು ಏನಾಗಿರ್ತದಪ್ಪ ಅಂದರೆ ಮಾತೃಭೂಮಿ ಕವಿತೆಯ ಕನ್ನಡದ ಅನುವಾದ ಅಥವಾ ಸಾರಾಂಶವಾಗಿರ್ತದೆ. ಇನ್ನು 1 ಅಂಕದ 2 ಅಂಕದ ಮತ್ತು 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಸೊ ಬನ್ನಿ, ಇಲ್ಲಿ ಮಾತೃಭೂಮಿ ಅಂತ ಇದೆ. ಸೊ ಇದನ್ನು ಭಗವತಿ ಚರಣ ವರ್ಮಾ ಅವರು ಏನು ಮಾಡಿರ್ತಾರೆ, ರಚಿಸ್ತಾರೆ. ಸೊ ಎಲ್ಲ ಶಬ್ದಾರ್ಥಗಳ ಒಂದು ಅರ್ಥಗಳನ್ನು ಕನ್ನಡದಲ್ಲಿ ಕೊಟ್ಟಿದ್ದಾನೆ. ಹರೆ ಬರೆ ಅಂದರೆ ಹಚ್ಚ ಹಸುರಾದ, ಹೌದಾ. ಸೊ ಮಲಗಿದ, ಮನೆ, ಕೇತ್ ಅಂದರೆ ಹೊಲ, ಅಮರ್ ಅಂದರೆ ಅಮರ, ಗುಂಜನ ಅಂದರೆ ಪ್ರತಿಧ್ವನಿ, ಈ ಥರ ಎಲ್ಲ ಶಬ್ದಾರ್ಥಗಳಿಗೆ ಕನ್ನಡ ಪದದ ಅರ್ಥವನ್ನು ಕೊಟ್ಟಿದ್ದಾನೆ. ಹಾಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಕೊಟ್ಟಿದ್ದಾನೆ. ಸೊ ಇಲ್ಲಿ ಹಿಂದಿಯಲ್ಲಿ ಕೂಡ ಕೊಟ್ಟಿದ್ದಾನೆ. ನೀವು ಅರ್ಥ ಆಗಲಿಕ್ಕೆ ಅಂತ ಏನು ಮಾಡಿದ್ದಾನೆ, ಕನ್ನಡದಲ್ಲೂ ಅದರ ಅನುವಾದವನ್ನು ಕೊಟ್ಟು ಆನ್ಸರನ್ನು ಬರಿತಾ ಇದ್ದಾನೆ. ಕವಿ ಯಾರನ್ನು ನಮಸ್ಕರಿಸುತ್ತಿದ್ದಾರೆ ಅಂತ ಇದೆ. ಸವಿ ಕಿಸೆ ಪ್ರಣಾಮ್ ಕರ್ ರಹೆ ಅಂತ. ಸೊ ಇದು ಆನ್ಸರ್ ನೋಡಿ. ಕವಿ ಮಾತೃಭೂಮಿಯನ್ನು ಏನು ಮಾಡ್ತಾ ಇದ್ದಾರಂತೆ, ನಮಸ್ಕರಿಸುತ್ತಿದ್ದಾರೆ. ಕವಿ ಮಾತೃಭೂಮಿಗೂ ಪ್ರಣಾಮ್ ಕರ್ ರಹೆ ಹೈ ಅಂತ. ಸೊ ಈ ರೀತಿಯಾಗಿ ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ಏನು ಮಾಡಿದ್ದಾನೆ, ಅನುವಾದವನ್ನು ನೀಟಾಗಿ ಬರ್ಕೊಟ್ಟಿದ್ದಾರೆ. ಸೊ ಈ ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡೋದ್ರ ಮೂಲಕ ಹೆಚ್ಚು ಅಂಕಗಳನ್ನು ಸುಲಭವಾಗಿ ಪಡಿಬೋದು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ನೀವು ಪ್ರತಿಯೊಂದು ಉತ್ತರಗಳನ್ನು ಏನು ಮಾಡಿರಿ, ಅರ್ಥ ಮಾಡ್ಕೊಡ್ರಿ. ಅಂದರೆ ಏನು ಹೇಳ್ತಾ ಇದ್ದಾನೆ, ಆ ಪ್ರಶ್ನೆ ಏನು ಮಾಹಿತಿಯನ್ನು ನೀಡ್ತಾ ಇದೆ, ಆ ಪ್ರಶ್ನೆಗೆ ಯಾವ ರೀತಿಯಾಗಿ ನಾವು ಉತ್ತರಗಳನ್ನು ಬರಿಬೇಕು ಎಂಬುದನ್ನು ನೀವು ನಿಧಾನವಾಗಿ ಏನು ಮಾಡಬೇಕಾಗ್ತದೆ, ಓದಬೇಕಾಗ್ತದೆ. ಹೌದಾ. 4ನೇ ಪ್ರಶ್ನೆ, ಸಬಿ ಓರ್ ಕ್ಯಾ ಗೂಂಜ್ ಗುಟಾ ಹೈ ಅಂದರೆ ಎಲ್ಲೆಡೆ ಏನು ಪ್ರತಿಧ್ವನಿಸುತ್ತಿದೆ. ಈ ರೀತಿಯಾಗಿ ಹಿಂದಿ ಕೊಟ್ಟಿದ್ದಾನೆ ಮೊದಲಿಗೆ, ತದನಂತರ ಏನು ಮಾಡಿದ್ದಾರೆ, ಕನ್ನಡದಲ್ಲಿ ಆ ಪ್ರಶ್ನೆ ಏನು ಹೇಳ್ತದಂತ ಬರೆದಿದ್ದಾನೆ. ಓಕೆನಾ. ಅದ್ರ ಕೆಳಗೆ ಏನು ಮಾಡಿದ್ದಾನೆ, ಮತ್ತೆ ಹಿಂದಿಯಲ್ಲಿ ಉತ್ತರವನ್ನು ಕೊಟ್ಟು ಅದರ ತದನಂತರ ಕನ್ನಡದಲ್ಲಿ ಉತ್ತರವನ್ನು ನೀಡಿದ್ದಾನೆ. ಸೊ ಈ ರೀತಿಯಾಗಿ ನೀವು ಓದೋದ್ರಿಂದ ಸೊ ನಿಮ್ಗೆ ಏನಾಗ್ತದೆ, ಅಲ್ಲಿ ಭಾಷೆಯ ಮೇಲೆ ಹಿಡಿತ ಸಾಧಿಸ್ತೀರಾ. ಹೌದಾ. ಸೊ ಇದರಿಂದ ಹೆಚ್ಚು ಅಂಕಗಳನ್ನು ನೀವು ಸುಲಭವಾಗಿ ಏನು ಮಾಡ್ಬೋದು, ಗಳಿಸ್ಬೋದು. ಯಾಕಪ್ಪ ಅಂದರೆ ನಿಮ್ಮ ಆಡು ಭಾಷೆ ಆಗಿರ್ತಕ್ಕಂಥ, ನಿಮ್ಮ ಮಾತೃಭಾಷೆ ಆಗಿರ್ತಕ್ಕಂಥ ಕನ್ನಡದಲ್ಲಿ ಕೂಡ ಈ ಒಂದು ಮಾಹಿತಿ ಸಿಗೋದ್ರಿಂದ ನಿಮಗೆ ಈಸಿಯಾಗಿ ಏನು ಮಾಡ್ಬೋದು, ನೀವು ಹೆಚ್ಚು ಅಂಕಗಳನ್ನು ಪಡಿಬೋದು. ಹಾಗಾಗಿ ಎಲ್ಲ ಒಂದು ಪ್ರಶ್ನೋತ್ತರಗಳನ್ನು ನೀವೇನು ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಪೂರ್ಣ ವಿಡಿಯೋವನ್ನು ನೋಡಲೇಬೇಕಾಗ್ತದೆ. ಸೊ ನೀವು ಇಲ್ಲ ಹೆಚ್ಚು ಅಂಕಗಳನ್ನು ಕಳೆದುಕೊಳ್ಳೋ ಸಂಭವನೀಯತೆ ಜಾಸ್ತಿ ಇರ್ತದೆ. ಸೊ ಇಲ್ಲಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಪ್ರಮುಖವಾಗಿರ್ತದೆ. ಸೊ ಹಾಗಾಗಿ ಪ್ರತಿಯೊಂದು ವಿಡಿಯೋಗಳಲ್ಲಿ ಕೂಡ ನಮ್ಮ ಒಂದು ವಿಡಿಯೋಗಳಲ್ಲಿ ಹಿಂದಿ ಭಾಷೆಯ ಎಲ್ಲ ಪ್ರಮುಖ ಪ್ರಶ್ನೆ ಉತ್ತರಗಳನ್ನು ಹಾಗೂ ಪ್ರಬಂಧಗಳನ್ನು ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಾಳಿನ ದಿನ ನೀಡ್ತಾ ಇದ್ದೀವಿ. ಸೊ ದಯವಿಟ್ಟು ಮಿಸ್ ಮಾಡಲೇಬೇಡಿ. ನೀವೆಲ್ಲರೂ ಕೂಡ ಏನು ಮಾಡಿರಿ, ಈ
ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದೆ ಇಲ್ಲಿ ನೋಡ್ರಿ ಭಾರತ ಮಾತೆಯ ಪ್ರಕೃತಿ ಸೌಂದರ್ಯವನ್ನು ವರ್ಣಿಸಿ ಅಂತ ಇದೆ. ಸೊ ಹೌದಾ, 2-3 ವಾಕ್ಯ में उत्तर लिखिए, 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಹಿಂದಿಯಲ್ಲಿ ಕೊಟ್ಟಿದ್ದಾನೆ ಮತ್ತು ಉತ್ತರವನ್ನು ಕನ್ನಡದಲ್ಲೂ ಕೂಡ ಏನು ಮಾಡಿದ್ದಾನೆ, ವಿವರಣೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ. ಸೊ ಇದರಿಂದ ನೀವೇನು ತಿಳ್ಕೊಬೋದಪ್ಪ ಅಂದರೆ ಈಸಿಯಾಗಿ ನೀವು ಆ ಒಂದು ಪ್ರಶ್ನೆಯ ಅರ್ಥವನ್ನು ಈಸಿಯಾಗಿ ನೀವು ಏನು ಮಾಡ್ಬೋದು, ಗ್ರಾಸ್ಪ್ ಮಾಡ್ಬೋದು. ಅಂದರೆ ಮಾಹಿತಿಯನ್ನು ಹಿಡಿಬೋದು ಚೆನ್ನಾಗಿ, ಹೌದಾ, ತಿಳ್ಕೊಬಹುದು. ಹಾಗೆ ಅನುರೂಪತಾ ಅಂತ ಇದ್ದಾವೆ. ಸೊ 1 ಮತ್ತು 2ನೇ ಪದಗಳಿಗೆ ಸಂಬಂಧಪಟ್ಟಂತೆ 3 ಮತ್ತು 4ನೇ ಪದಗಳನ್ನು ಬರೆಯಿರಿ ಅಂತ, ಹೌದಾ. ಇನ್ನು ಕೊಟ್ಟಿದ್ದಾನೆ, ಅಂದರೆ ಹೊಂದಿಸಿ ಬರೆಯಿರಿ ಕಾನ್ಸೆಪ್ಟಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಈಸಿಯಾಗಿರ್ತವೆ ಇವೆಲ್ಲವೂ. ಇನ್ನು ರಿಕ್ತ ಸ್ಥಾನ ಅಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾನೆ. ಹಾಗೆ ಭಾವಾರ್ಥ ಲಿಖಿ ಅಂದರೆ ಹಿಂದಿ ಪದ್ಯದ ಸ್ಟಾಂಜಾವನ್ನು ಅಂದರೆ ಒಂದು ಸ್ಟಾಂಜಾವನ್ನು ಏನು ಮಾಡಬೇಕು, ಹಿಂದಿಯಲ್ಲಿ ನಾವು ಅನುವಾದವನ್ನು ಮಾಡಬೇಕು. ಅದೇ ರೀತಿ ಕನ್ನಡದಲ್ಲಿ ಅದನ್ನ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾನೆ. ಇದರಿಂದ ನಾವು ಹೆಚ್ಚಿನ ಅಂಕವನ್ನು ಗಳಿಸ್ಬೋದು ಈಸಿಯಾಗಿ, ಹೌದಾ. ಇನ್ನು ಪದ್ಯ ಭಾಗ ಪೂರ್ಣಕ್ಕೀಜಿ ಅಂದರೆ ಪದ್ಯವನ್ನು ಏನು ಮಾಡಬೇಕಾಗ್ತದೆ, ಪೂರ್ಣವನ್ನಗೊಳಿಸ್ತಕ್ಕಂಥ ಕಾನ್ಸೆಪ್ಟು ಇರ್ತದೆ. ಸೊ ಇದು ಏನಾಗಿರ್ತದಪ್ಪ ಅಂದರೆ ಇಂದಿನ ದಿನದ ವಿಡಿಯೋ ಆಗಿರ್ತದೆ. ಅಂದರೆ ಮಾತೃಭೂಮಿ ಒಂದು ಕವಿತೆಯ ಎಲ್ಲ ಪ್ರಮುಖ ಅಂಶದ ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಸೊ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ. ಸೊ ಹಾಗೆ ಹೆಚ್ಚು ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇಲ್ಲಿ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.